ನಮಸ್ಕಾರ ಎಲ್ಲರಿಗೂ. ಇವತ್ತಿನ ನಮ್ಮ ಟಾಪಿಕ್ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ PVC ಆಧಾರ್ ಕಾರ್ಡ್ ಅನ್ನು ಹೇಗೆ ಆನ್ಲೈನ್ನಲ್ಲಿ ತರಿಸಿಕೊಳ್ಳುವುದು ಎಂದು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದರಲ್ಲಿ ಏನಪ್ಪಾ ಅಂದ್ರೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ ಮೇಲೆ ಫಿಂಗರ್ ಪ್ರಿಂಟ್ ಆಗಿರ್ಬೋದು, ಬಯೋಮೆಟ್ರಿಕ್, ಫೇಸ್, ಮೊಬೈಲ್ ನಂಬರ್ ಈ ರೀತಿ ಯಾವುದೇ ಒಂದು ಅಪ್ಡೇಟ್ ಮಾಡಿಸಿದ ನಂತರ ನಿಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ನಿಮ್ಮ ಮನೆಗೆ ಹೇಗೆ ತರಿಸಿಕೊಳ್ಬೇಕಂತ ನೋಡೋಣ. ಫಸ್ಟ್ ನಿಮ್ಮ ಗೂಗಲ್ ಕ್ರೋಮ್ ಓಪನ್ ಮಾಡಿ ಮೈ ಆಧಾರ್ ಎಂದು ಟೈಪ್ ಮಾಡಿ. ಇದರಲ್ಲಿ ಫಸ್ಟ್ ಆಪ್ಷನ್ ಅನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ಒಂದು ಸೂಚನೆ ನೀಡಲಾಗಿದೆ. ಇದೇನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಅಡ್ರೆಸ್ ಪ್ರೂಫ್ ಹಾಗೂ ಐಡೆಂಟಿ ಪ್ರೂಫ್ಗಾಗಿ ನೀವು ಯಾವುದೇ ತರಹದ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬಹುದು. ಅದರಲ್ಲಿ ಐಡೆಂಟಿ ಕಾರ್ಡ್ ಆಗಿರೋದು, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಹಾಗೂ ಹಲವು ರೀತಿಯ ID ಕಾರ್ಡ್ ಅನ್ನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಆಗಿ ಅಪ್ಲೋಡ್ ಮಾಡಬಹುದು. ಇದರ ಬಗ್ಗೆ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೇವೆ, ಅದರ ಲಿಂಕ್ ಅನ್ನು ಕೊಡುತ್ತೇವೆ. ಅದರಲ್ಲಿ ನೀವು ನೋಡಿ ಅಪ್ಡೇಟ್ ಮಾಡಬಹುದು. ಇದು ಬಂದು 14ನೇ ಮಾರ್ಚ್ಗೆ ಕೊನೆಯ ದಿನಾಂಕ ಆಗಿರುತ್ತದೆ. ಅದರ ಮುಂದೆ ನೀವು ಫ್ರೀ ಆಗಿ ಮಾಡಬಹುದು. ಆ ದಿನಾಂಕದ ನಂತರ ನಿಮಗೆ ಫೈನ್ ಬೀಳಬಹುದು. ಆದ ಕಾರಣ ಆ ವಿಡಿಯೋನ ನೋಡಿ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬಹುದು. ಈಗ ನಮ್ಮ ಮೇನ್ ಟಾಪಿಕ್ ಬಂದು ಆಧಾರ್ PVC ಕಾರ್ಡ್ ಅನ್ನು ಆರ್ಡರ್ ಹೇಗೆ ಮಾಡಬೇಕೆಂದು ನೋಡೋಣ. ಇಲ್ಲಿ ಮೈ ಆಧಾರ್ ಸರ್ವಿಸ್ ಅಲ್ಲಿ ಗೆಟ್ ಆಧಾರ್, ಇದರಲ್ಲಿ ಬಂದು 4th ಆಪ್ಷನ್ ಆರ್ಡರ್ ಆಧಾರ್ PVC ಕಾರ್ಡ್ ಅನ್ನು ಕ್ಲಿಕ್ ಮಾಡಿ ನೀವೇನಪ್ಪಾ ಅಂದ್ರೆ ಲಾಗಿನ್ ಮಾಡ್ಕೊಳ್ಬೇಕು. ಇದಕ್ಕೆ ಬೇಕಾಗಿರೋದು ಏನಂದಪ್ಪ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಪ್ಲಸ್ ಆ ಆಧಾರ್ ಕಾರ್ಡ್ ನಂಬರ್ಗೆ ಲಿಂಕ್ ಆಗಿರೋ ಮೊಬೈಲ್. ಇದಕ್ಕಂದ್ರೆ ಆ ಮೊಬೈಲಿಗೆ ಒಂದು OTP ಬರುತ್ತದೆ. ಲಾಗಿನ್ ಅನ್ನು ಕ್ಲಿಕ್ ಮಾಡಿ. ಫಸ್ಟ್ ಇಲ್ಲಿ ಮೇಲೆಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ನೀವು ಯಾವ ಆಧಾರ್ ಕಾರ್ಡ್ ತರಿಸ್ಬೇಕು ಅನ್ಕೊಂಡಿದ್ದೀರೋ ಆ ಆಧಾರ್ ಕಾರ್ಡ್ ನಂಬರ್ ಅನ್ನು ಟೈಪ್ ಮಾಡಿ. ನೆಕ್ಸ್ಟ್ ಮೇಲೆ ಕೆಟ್ಟಿರೋ ಕ್ಯಾಪ್ಚಾ ಅನ್ನು ಟೈಪ್ ಮಾಡಿ. ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತದೆ ಆ ಮೊಬೈಲ್ಗೆ ಒಂದು OTP ಬರುತ್ತದೆ. ಆ OTP ಅನ್ನು ಇಲ್ಲಿ ಕೆಳಗೆ ಎಂಟರ್ ಮಾಡಬೇಕು. ಸೊ ನಾವು ಸೆಂಡ್ OTP ಅನ್ನು ಕ್ಲಿಕ್ ಮಾಡುತ್ತೇನೆ. OTP ಅನ್ನು ಎಂಟರ್ ಮಾಡಿದ ನಂತರ ಲಾಗಿನ್ ಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿರುತ್ತಾರೆ. ನೀವು ಇಲ್ಲಿ ಒಂದ್ಸರಿ ಕನ್ಫರ್ಮೇಶನ್ ಮಾಡಿಕೊಳ್ಳಿ. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಓಕೆ ಆಗಿದೆಯೋ ಇಲ್ಲ ಅಂತೇಳಿ ಒಂದ್ಸರಿ ಕನ್ಫರ್ಮೇಶನ್ ಮಾಡಿಕೊಂಡು ನೀವು ಇಲ್ಲಿ ನೋಡಬಹುದು. ಫ್ಲಿಪ್ ಮಾಡಿ ಅಡ್ರೆಸ್ ಎಲ್ಲ ಚೆಕ್ ಮಾಡ್ಕೊಳ್ಬಹುದು. ನಿಮ್ಮ ಆಧಾರ್ ಕಾರ್ಡ್ ನಂಬರ್, ಹೆಸರು, ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ಆರ್ಡರ್ ಆಧಾರ್ PVC ಕಾರ್ಡ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ವ್ಯಾಲಿಡ್ ಸೈಜ್ಡ್ ಆಧಾರ್ ಕಾರ್ಡ್ ಅಂದ್ರೆ ನಿಮ್ಗೆ ATM ಕಾರ್ಡ್ ಇರುತ್ತಲ್ಲ ಆ ಸೈಜಿಗೆ ನಿಮಗೆ ಆಧಾರ್ ಕಾರ್ಡ್ ಬರುತ್ತದೆ. ನೀವು ಇಲ್ಲಿ ಕೆಳಗಡೆ ಎಲ್ಲ ಕನ್ಫರ್ಮೇಶನ್ ಮಾಡ್ಕೊಳ್ಬಹುದು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಎಲ್ಲ ಒಂದ್ಸರಿ ಕನ್ಫರ್ಮೇಶನ್ ಮಾಡ್ಕೊಂಡ್ಬಿಡಿ. ಕನ್ಫರ್ಮೇಶನ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಚಾರ್ಜಸ್ ಏನಪ್ಪ ಅಂದ್ರೆ 50 ರೂಪೀಸ್. ನಿಮ್ಮ PVC ಆಧಾರ್ ಕಾರ್ಡ್ಗೆ 50 ರೂಪೀಸ್ ಚಾರ್ಜ್ ಮಾಡಲಾಗುತ್ತದೆ. ಇಲ್ಲಿ ಕ್ಲಿಕ್ ಮಾಡಿ ಮೇಕ್ ಮೈ ಪೇಮೆಂಟ್. ಆ 50 ರೂಪೀಸ್ ಅನ್ನು ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬಹುದು. ನಿಮಗೆ ಇಲ್ಲಿ ಬಹಳಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ನೀವು ನೆಟ್ ಬ್ಯಾಂಕಿಂಗ್ ಪ್ರಕಾರ ಮಾಡಬಹುದು ಅಥವಾ ವ್ಯಾಲೆಟ್ ಪ್ರಕಾರ ಮಾಡಬಹುದು ಅಥವಾ ನೆಕ್ಸ್ಟ್ UPI ಆಪ್ಷನ್ ಪ್ರಕಾರ ಮಾಡಬಹುದು. ನಾವಿಲ್ಲಿ UPI ಆಪ್ಷನ್ ಅನ್ನು ಚೂಸ್ ಮಾಡುತ್ತೇವೆ. ಇದರಲ್ಲಿ ಬಹಳ ಆಪ್ಷನ್ಸ್ ಇದಾವೆ. ಗೂಗಲ್ ಪೇ, ಫೋನ್ ಪೇ, ನಿಮಗೆ ಯಾವ್ದು ಈಸಿ ಆಗಿರುತ್ತೋ
ಅದರಲ್ಲಿ ಮಾಡಬಹುದು. ನಿಮ್ಮ UPI ID ಯನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ್ಮೇಲೆ ವೆರಿಫೈ ಅನ್ನು ಕ್ಲಿಕ್ ಮಾಡಿ. ವೆರಿಫೈ ಆಗಿದೆ, ಪ್ರೊಸೀಡ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಆಡ್ ಮಾಡೋದಕ್ಕೆ ಅದರಲ್ಲಿ ಡೈರೆಕ್ಟ್ ಆಗಿ ಅದರಿಂದ ನಿಮ್ಮ ಮೊಬೈಲ್ ಮುಖಾಂತರ ಪ್ಲೇ ಮಾಡಬಹುದು. ನಿಮ್ಮ ಮೊಬೈಲ್ ಪೇ ಆದ ನಂತರ ನಿಮಗೆ ಇಲ್ಲಿ ಕನ್ಫರ್ಮೇಶನ್ ಬರುತ್ತದೆ, ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಆಗಿದೆ. ಹಾಗೂ ನೀವು ಈ ಅಕ್ನಾಲೆಜ್ಮೆಂಟ್ ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಬಹುದು. ನಿಮಗೆ ಮುಂದೆ ಏನಾದರೂ ಪ್ರಾಬ್ಲಮ್ ಆದರೆ ಈ SRN ನಂಬರ್ ಪ್ರಕಾರ ಅದರ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಬಹುದು. ಇಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.